ಎಸ್ ಈಗ ತಮಿಳವ್ರು ಮಾತಾಡಿದ್ರೆ ಇದನ್ನೇ ತಮಿಳ್ ಕನ್ನಡ ಮಾತಾಡ್ಲೇಬೇಕು, ಇದನ್ನ ಮಿಸ್ ಮಾಡ್ಕೊಳಂಗಿಲ್ಲ, ನೀವು ಮಾತಾಡ್ಲೇಬೇಕು ಮ್ಯಾಮ್. ಯಾಣ ಇಂಟರ್ವ್ಯೂ ಮಾಡ್ತೀನಿ ಮನೆಗೆ ಬನ್ನಿ ಅಂತ ಹೇಳ್ದ. ಸರಿ ಬರ್ತಾರೆ ಹೇಳ ಅಂದ್ರೆ ಇವ ಅಮ್ಮ ಇಷ್ಟು ಸಾಮಾನೆಲ್ಲ ತಗೊಂಡ್ ಬಂದ್ಬಿಟ್ಟವ್ರ ನಮ್ಮ ಮನೆಗೆ, ಛತ್ರಿನ ಲೈಟ್ನ ಕ್ಯಾಮ್ರಾ ಎಲ್ಲ ತಗೊಂಡ್ ಬಂದ್ಬಿಟ್ಟವ್ರೆ. ಇವಾಗ ಹೋಯ್ತಾರ ಅವಾಗ ಹೋಯ್ತಾರ ಬ್ಯಾಟ್ ಮಾಡ್ತಾ ಇದ್ದೀನಿ, ಮಾತಾಡ್ತಾರ ಅವ್ರ ಮಾತಾಡ್ತಾನೆ ಅವ್ರಪ್ಪ. ನನಗೆ ಬಾಯಿ ನೋವು ಬಂದ್ಬಿಡ್ತಾ ಅವ ಅಮ್ಮಕ್ಕಿನ್ನು ಬಂದಿಲ್ಲ. ಸ್ಟಾರ್ಟಿಂಗ್ ರೇಷನ್ ಅಂತೂ ಕೊಡಕ್ಕೆ ಸೂಪರ್ ಸೂಪರ್ ಸೂಪರ್. ಈಗ ತಾನೇ ರಕ್ಷಾ ಬಂಧನ ಮುಗೀತು, ನೀವು ಪ್ರತಿ ವರ್ಷನೂ ಒಬ್ರಿಗೆ ಮಿಸ್ ಮಾಡದೆ ರಾಖಿ ಕಟ್ತೀರಾ ಅಂತ ಕೇಳ್ಪಟ್ವಿ. ಎಸ್, ನಿಮ್ಮ ಬಾಸ್ಗೆ ಮಿಸ್ ಮಾಡದೆ ರಾಖಿ ಕಟ್ತೀರಾ ಅಂತ ಕೇಳ್ಪಟ್ವಿ. ಈ ವರ್ಷನೂ ಟ್ರೈ ಮಾಡಿದ್ರ ಅಥವಾ ಹೋಗಿ ರಾಖಿ ಕಟ್ಟೋದಕ್ಕೆ? ಈ ವರ್ಷನೂ ಆಕ್ಚುಲಿ ಟ್ರೈ ಮಾಡಿದ್ವಿ, ಬಟ್ ನನ್ಗೆ ಎಲ್ಲೂ ಅವಕಾಶ ಸಿಗ್ಲಿಲ್ಲ ಕಟ್ಟೋದಕ್ಕೆ. ತೊಂದರೆ ಇಲ್ಲ, ಇದ್ರು ಇಲ್ಲದೆ ಇದ್ರು ಅಣ್ಣ ಅಷ್ಟೇ. ಸೊ ಅಂದ್ರೆ ಟ್ರೈ ಮಾಡೋದಕ್ಕೆ ಹೋಗಿದ್ರಾ ಅಥವಾ ಅಲ್ಲಿ ಬಿಡ್ಲಿಲ್ವಾ? ಹಂಗಿಲ್ಲ, ಅಂದ್ರೆ ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಏನು ಎತ್ತ ಅಂತ ನನ್ಗಷ್ಟು ಐಡಿಯಾ ಬರ್ಲಿಲ್ಲ. ಸೊ ಹಂಗಾಗಿ ಕೆಲವರು ನನಗೆ ಗೊತ್ತಿದ್ದ ಸರ್ಕಲ್ ಅಲ್ಲಿ ನಾನು ಕೇಳಿ ನೋಡಿದೆ, ಅದಕ್ಕೆ ಅವರು ಈಗ ಸದ್ಯಕ್ಕೆ ಬೇಡ ಅಂತ. ಆಮೇಲೆ ಮುಟ್ಟಂಗಿಲ್ಲ ಮುರಿಯಂಗಿಲ್ಲ ಎಲ್ಲಾದ್ರೂ ನ್ಯೂಸ್ ಅದು ಬೇರೆ ಭಯ. ಆಮೇಲೆ ಬಿಲ್ಡಪ್ ತಗೊಳಕ್ ಬಂದ್ಲು ಇವಳು, ಕಾಂಟ್ರವರ್ಸಿ ಆಗಕ್ ಯಾಕೆ ಬೇಕು ನಾನು. ಆಮೇಲೆ ಒಂದ್ ಕಡೆ ಕಟ್ಲಿಲ್ಲ ಅಂತ ಬೇಜಾರು, ಇನ್ನೊಂದ್ ಕಡೆ ಹೆಂಗಾರು ಹೋಗಿ ಕಟ್ಬಿಟ್ಟು ಬರ್ದ್ರೆ ಸಾಕಲ್ಲಪ್ಪ ಅನ್ನೋ ತರ ಏನೋ ಅನ್ಸೋದು. ದಟ್ಸ್ ಓಕೆ, ಪರವಾಗಿಲ್ಲ, ಅಣ್ಣ ಯಾವತ್ತಿದ್ರು ಅಣ್ಣನೇ. ಓಕೆ, ಈಗ ಬೆಂಗಳೂರಿಂದ ಅಂದ್ರೆ ಬಳ್ಳಾರಿಗೆ ಈಗ ಶಿಫ್ಟ್ ಆಗಿದ್ದಾರೆ. ಸೊ ಅಭಿಮಾನಿಗಳು ಕೂಡ ಬೆಂಗಳೂರಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡ್ರು, ಯಾಕಂದ್ರೆ ನಾನು ನೋಡ್ಬೇಕು ಅಂತ ಕಾತ್ರದಿಂದ ಕಾಯ್ತಾ ಇದ್ರು. ಇವಾಗ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಈಗ ಡಿ ಬಾಸ್ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ನಾವ್ ಯಾರನ್ನ ಮಿಸ್ ಮಾಡ್ಕೊಳ್ತೀವಿ, ಯಾರು ನಮ್ಮ ಜೊತೆಗಿಲ್ಲ ಅಥವಾ ಯಾರು ನಮ್ಮ ನೆನಪಲ್ಲೇ ಇಲ್ಲ, ನಾವು ಅವ್ರನ್ನ ಸಮ್ಟೈಮ್ಸ್ ನೆನಪಾದಾಗ ಮಿಸ್ ಮಾಡ್ತೀವಿ. ಕರೆಕ್ಟ್, ಅಂದ್ರೆ ಫಿಸಿಕಲಿ ಡಿ ಬಾಸ್ ಯಾಕೆ ಮಿಸ್ ಮಾಡ್ಕೋಬೇಕು? ಈಸ್ ಎವ್ರಿವೇರ್. ನಮಗೆ ನಾವು ನಿಜ ನನಗೆ ಗೊತ್ತಿಲ್ಲ, ನೀವ್ ಯಾರು ಏನಾದ್ರು ಅನ್ಕೊಳ್ಳಿ, ನಾನು ಅವರಿಂದ ಅನ್ನ ತಿಂದಿದ್ದೀನಿ, ಅವರಿಂದ ಸಾಕಷ್ಟು ದುಡ್ದಿದ್ದೀನಿ, ಆ ಕೃತಜ್ಞತೆ ಬೇಕು ನಮ್ಗೆ. ಸೊ ಹಾಗಾಗಿ ನಾವು ಈಗ ತಪ್ಪೆ ಮಾಡಿರ್ಲಿ ಒಪ್ಪೆ ಮಾಡಿರ್ಲಿ ಅದನ್ನ ಅವ್ರು ಡಿಸೈಡ್ ಮಾಡ್ತಾರೆ, ದೊಡ್ಡವ್ರು ಇದಾರೆ ಅದನ್ನ ಅವ್ರ ಬಗ್ಗೆ ಹರಿಸ್ತಾರೆ, ಅವರೇನೋ ಡಿಸೈಡ್ ಮಾಡಿ ಅದಕ್ಕೆ ಏನ್ ಆಗ್ಬೇಕು ಆಗ್ಬಾರ್ದು ಅದನ್ನೆಲ್ಲ ಇತ್ಯರ್ಥ ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು ನಾವು ಆ ಮನುಷ್ಯನ ಬಗ್ಗೆ ಮಾತಾಡಬಾರ್ದು. ಎಲ್ಲಾ ಟೈಮಲ್ಲೂ ಜೊತೆಗೆ ಆರ್ಟಿಸ್ಟ್ಗಳ ಜೊತೆಗೆ ನಿಂತಿದ್ದು ಡಿ ಬಾಸ್, ಕೆಟ್ಟ ಪರಿಸ್ಥಿತಿಯಲ್ಲಿ ನಿಂತಿದ್ದು ಡಿ ಬಾಸ್, ನಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಂತವರು ಡಿ ಬಾಸ್. ಸೊ ನಾವು ಏನಾದ್ರೂ ಶೇರ್ ಮಾಡ್ಕೋಬಹುದಾ ಯಾವ ತರ ಪರಿಸ್ಥಿತಿಲಿ ನಿಮ್ಗೆ? ನನಗೆ ಈ ಮುಂಚೆ ಒಂದು ಕಾಂಟ್ರವರ್ಸಿ ಆಗಿತ್ತು, ನಯನ ಕೊಲೆ ಬೆದರಿಕೆ ಹಾಕಿದ್ದಾರೆ ಒಂದು ಶೋ ಅಲ್ಲಿ, ಈ ತರ ದುಡ್ಡು ಕೊಡಿ ಇಲ್ಲಾಂದ್ರೆ ನಿನ್ ಫ್ಯಾಮಿಲಿನ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಥ್ರೆಟನ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಸರ್ಟನ್ ಪರ್ಸನ್ ಇಂದ ಒಂದು ಕಾಲು, ಅದು ದೊಡ್ಡ ನ್ಯೂಸ್ ಆಗಿ ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಆಗಿ ಅದು ಆ ತರ ಆಗಿತ್ತು. ನನಗೆ ಬಾಸ್ ಒಂದೇ ಹೇಳಿದ್ದು, ಆಕ್ಚುಲಿ ರಿಯಾಕ್ಟ್ ಯಾಕೆ ಮಾಡ್ತೀಯ ನೀನು, ರಿಯಾಕ್ಟ್ ಯಾಕೆ ಮಾಡ್ತೀಯ, ನೀನ್ ಯಾರು, ನೀನ್ ಎಲ್ಲಿದ್ಯಾ ಅದನ್ನ ಯೋಚನೆ ಮಾಡು, ಅವ್ನು ಯಾರು ಅವ್ನು ಎಲ್ಲಿದ್ದಾನೆ ಅದನ್ನ ಯೋಚನೆ ಮಾಡು, ರಿಯಾಕ್ಟ್ ಮಾಡ್ಬೇಡ. ನೀನ್ ಆರ್ಟಿಸ್ಟ್ ಅಲ್ವಾ, ನೀನ್ ಯಾಕೆ ಬಂದಿದ್ಯಾ ಇಂಡಸ್ಟ್ರಿಗೆ, ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್. ಇಂಡಸ್ಟ್ರಿಗೆ ಬಂದ್ಮೇಲೆ ಎಲ್ಲಾನು ಸಹಿಸ್ಕೊಳ್ಳೋ ಶಕ್ತಿ ಇರ್ಬೇಕು, ಕಲ್ತ್ಕೋಬೇಕು, ಅದನ್ನ ಕಲ್ಸ್ಕೊಟ್ರು ಅವ್ರು ನಮ್ಗೆ. ಆಮೇಲೆ ಪ್ರತಿ ಸತಿ ನಾವು ಅವ್ರನ್ನ ಮೀಟ್ ಮಾಡಕ್ ಹೋದಾಗ್ಲೂ ಎಲ್ಲಾ ಆರ್ಟಿಸ್ಟ್ ಅನ್ನು ತಾನೇ ನಿಂತು ಮಾತಾಡೋದಿದೆಯಲ್ಲ, ಅದು ಎಲ್ಲಾ ದೊಡ್ಡ ಆರ್ಟಿಸ್ಟ್ ಗಳಿಗೂ ಬರಲ್ಲ. ಕೆಲವ್ರು ಮಾತ್ರ ನಮ್ಮ ಇಂಡಸ್ಟ್ರಿ ಇರೋ, ಕೆಲವ್ರು ಮಾತ್ರ ನಮ್ಮನ್ನ ಹಂಗ್ ಮಾತಾಡ್ಸ್ತಾರೆ. ಸೊ ಅದ್ರಲ್ಲಿ ಡಿ ಬಾಸ್ ಒಬ್ರು ಅಂತ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ಅವರು ಒಂದೇನೋ ತಪ್ಪು ಕೆಲಸ ಮಾಡಿದಾರೆ ಏನೋ, ಅದು ನಮ್ಮ ಅಂದ್ರೆ ನಮಗ್ ಗೊತ್ತಿಲ್ಲ ಪೂರ್ತಿ ಏನ್ ಆಗಿದೆ, ಅದ್ ಏನ್ ಆಗಿರ್ಬಹುದು ಅಥವಾ ಅದ್ರ ಆಳ ಏನು ಅಂತ ನಮಗ್ ಗೊತ್ತಿಲ್ಲ. ಸೊ ಬಟ್ ನಾವ್ ಅದ್ರ ಬಗ್ಗೆ ಮಾತಾಡೋದ್ ಬೇಡ. ಮನುಷ್ಯ ಅಂದ್ಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಎಲ್ಲಾ ಲೈಫಲ್ಲೂ ನೀವೆಲ್ರು ಏನೋ ಒಂದ್ ತಪ್ಪು ಕೆಲಸ ಮಾಡಿರ್ತೀರ, ಅದ್ ಮುಚ್ಚೋಗ್ಬಿಟ್ಟಿರುತ್ತೆ. ಅವ್ರು ಡಿ ಬಾಸ್ ಆಗಿದ್ರಿಂದ ಆಳ್ಗೊಂದ್ ಕಳ್ಳು ಅಂತ ಹೇಳಿ ಅದನ್ನ ಫೈನ್, ಓಕೆ, ಅದು ತಪ್ಪಾಗಿದ್ರೆ ಅದ್ ಏನಿದೆ ಅಂತ ಯೋಚನೆ ಮಾಡಿ ಶಿಕ್ಷೆ ಕೊಡಿ. ಆಗಿಲ್ವಾ ಆಚೆಗಡೆ. ಬಟ್ ಡಿ ಬಾಸ್ ಏನೆ, ಅವ್ರ ಆಚೆಗಡೆ ಬಂದ್ರು ಆ ವೈಬ್ ಹಂಗೆ ಇರುತ್ತೆ, ಅವ್ರ ಒಳಗಿದ್ರು ಅವ್ರ ವೈಬ್ ಹಂಗೆ ಇರುತ್ತೆ. ನಮಗವರು ಡಿ ಬಾಸ್ ಅಲ್ಲ, ನಮ್ಮ ಅಣ್ಣ. ಸೊ ಹಂಗಾಗಿ ನನ್ಗೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಈ ತರದೊಬ್ಬ ಅಣ್ಣ ಇರ್ಬೇಕು ಗುರು, ಅಷ್ಟೊಂದು ಸಪೋರ್ಟಿವ್ ಆಗಿರ್ಬೇಕು. ಯಾಕೆ ಅಂತ ಅಂದ್ರೆ ನನಗ್ ಪರ್ಸನಲ್ ಆಗಿ ಅನ್ಸಿದ್ದು, ಇದು ಯಾರಿಗೆ ಎಷ್ಟು ಮನ್ಸಿಗೆ ತಗೊಳ್ತಾರೋ ನನಗೆ ಗೊತ್ತಿಲ್ಲ. ಈಗಿನ ನಾವು ರೇಪ್ ಕೇಸ್ಗಳು ನೋಡ್ತಾ ಇದ್ದೀವಿ, ಹೆಣ್ಮಕ್ಳ ಮೇಲೆ ಎಷ್ಟು ಕೆಟ್ಟದಾಗ ಕಮೆಂಟ್ ಮಾಡೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನಮಗೇನೆ ಎಷ್ಟು ಜನ ಹೊಲ್ಸಾಗ್ ಮೆಸೇಜ್ಗಳು ಕಳಿಸೋದು, ನಿಮ್ ನಂಬರ್ ಕೊಡಿ ಆ ತರ ಕೇಳೋದು, ಇನ್ನೂ ವಲ್ಗರ ಮೆಸೇಜ್ ಮಾಡೋದು. ಅಂತ ಒಬ್ಬ ಅಣ್ಣ ಇದ್ರೆ ತುಂಡಾಗ ಕತ್ತರಿಸಾಕ್ತಾನೆ ಅಂತ ಒಬ್ಬ ಅಣ್ಣ ಇದ್ರೆ ಯಾವ ಹೆಣ್ಮಕ್ಳು ಬೇಕಾದ್ರೂ ಧೈರ್ಯವಾಗಿ ಓಡಾಡ್ತಾರೆ. ಒಂದ್ಸತಿ ಮನ್ಸಿಗೆ ಅನ್ಸಿತ್ತು
ಬಟ್ ಸ್ಟಿಲ್ ಡಿ ಬಾಸ್ ಹಿಂಗ್ ಮಾಡ್ಬಾರ್ದಾಗಿತ್ತೇನೋ ಹಂಗ ಅನ್ಸ್ಬಿಡೋದು ಒಂದೊಂದ್ಸರಿ. ಏನ್ ಮಾಡಕ್ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಆಗೋಯ್ತು. ಇದು ಡಿ ಬಾಸಾ ನಮ್ಗೆಲ್ಲ ಹೇಳೋರಲ್ಲ, ರಿಯಾಕ್ಟ್ ಮಾಡ್ಬೇಡಿ ಯಾರು, ಏನ್ ತಪ್ಪು, ಏನು ಆರ್ಟಿಸ್ಟ್ ಆಗ್ಬಿಟ್ರೆ ಏನು, ಎಲ್ಲಾನು ತಡ್ಕೊಳ್ಳೋ ಶಕ್ತಿ ಇರ್ಬೇಕು ನಮಗ್ ಫಸ್ಟ್. ಆದ್ರೆ ಅವ್ರ ಕೈಯಿಂದ ಈ ತರ ತಪ್ಪಾಯ್ತಾ ಅಂತ ಒಂದು ಕ್ಷಣದಲ್ಲಿ ನಿಮ್ಗೆ ಅನ್ಸಿದ್ದಿದೆ? ಅದೇನೋ ನನಗೆ ಗೊತ್ತಾಗದೆ ಹೇಳ್ತೀನಲ್ಲ, ಅದನ್ನ ಮಾತಾಡೋಷ್ಟು ದೊಡ್ಡವಳು ಅಲ್ಲ ನಾನು. ಅದ್ರ ಬಗ್ಗೆ ಅದು ನನ್ಗೇನು ಪೂರ್ತಿ ವಿಷಯ ಗೊತ್ತಿಲ್ಲದೆ ನಾವು ಮಾತಾಡೋದು ಕೂಡ ತಪ್ಪಾಗುತ್ತೆ. ಮಾಡ್ಬಾರ್ದಾಗಿತ್ತು ತಪ್ಪು, ನಾ ಮಾಡಿದ್ದೆ ಕರೆಕ್ಟು, ನಮಗ್ ಗೊತ್ತಿಲ್ಲ ಅದೇನು ಅಂತ. ಬಟ್ ಅಂತದೊಬ್ಬ ಅಣ್ಣ ಇದ್ದಿದ್ರೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೆ, ಅದಂತೂ ನಾ ಹೇಳ್ಬಲ್ಲೆ. ಈಗ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂಥ ಕಾಮಿಡಿ ಕಿಲಾಡಿಗಳು, ಈ ವಿಚಾರ ಒಂಚೂರು ಸೀರಿಯಸ್ ವಿಷಯ. ಅಂದರೆ ಡಬಲ್ ಮೀನಿಂಗ್ಗಳು ಎಲ್ಲೋ ಒಂದು ಕಡೆ ಜಾಸ್ತಿ ಆಗ್ತಿದ್ಯಾ? ಯಾಕಂದರೆ ಎಲ್ಲ ಕಡೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಇದು ಫ್ಯಾಮಿಲಿ ಶೋನಾ ಅಂತ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಡಬಲ್ ಮೀನಿಂಗ್ ಅಂತ ನಿಮ್ಗೆ ಏನಕ್ಕೆ ಅನ್ಸುತ್ತೆ? ಕೆಲವೊಂದು ವಿಡಿಯೋಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ನೋಡ್ಕೊಂಡು ಬಂದೆ, ಅಲ್ಲಿ ತಂದಿರೋದು ಹುಲ್ಲು ಅಂತ ಹೇಳ್ತಾರೆ. ಅವಾಗ ಬಾಯಿ ಮುಚ್ಚೋದೇನೋ ಅಂತ ಹೇಳ್ಬಿಟ್ಟು ಒಂದು ಕಟ್ ಮಾಡಿ ಹಂಗೆ ಆಮೇಲೆ ತಗೊಂತಾರೆ. ಸೊ ಇದು ತಲೆಗೆ ಹೋಗ್ಬಿಡುತ್ತೆ, ಡಬಲ್ ಮೀನಿಂಗ್ ಅಂತ ಹೋಗ್ಬಿಡುತ್ತೆ ಅಷ್ಟೇ. ಅದು ಯೋಚನೆ ಮಾಡೋರ್ ತಲೆಯಲ್ಲಿ ಅಂದ್ರೆ ಯೋಚನೆ ಮಾಡೋರು ಮಾತಾಡೋರು ಡಬಲ್ ಮೀನಿಂಗ್ ಅಲ್ಲ. ಈಗ ನಾವೇ ಕ್ಯಾಶುವಲ್ ಆಗಿ ಹಿಂಗೆ ಫ್ರೆಂಡ್ಸ್ಗಳಲ್ಲೇ ಮುಚ್ಕೊಳ್ಳೋದೆ, ಏನ್ ಮುಚ್ಕೋಬೇಕು ಅಂತ ಕೇಳ್ತಾರೆ. ನೀನ್ ಏನ್ ಮಾತಾಡ್ತಾ ಇದೆಯಾ ತಾನೆ, ಮುಚ್ಕೊ ಅಂದ್ರೆ ಏನ್ ಅರ್ಥ, ಬಾಯ್ ಮುಚ್ಕೊ ಅಂತ ಅರ್ಥ, ಇಟ್ ಇಸ್ ಅಂಡರ್ಸ್ಟುಡ್. ಅದೇ ಕ್ಲಾರಿಫಿಕೇಶನ್ ಯಾಕೆ ಎಸ್ ಅಂದ್ರೆ ಈಗ ಪ್ರಬುದ್ಧರು ಒಂಚೂರು ಅರ್ಥ ಆಗುತ್ತೆ. ಈಗ ಮಕ್ಳಿಗೆ ಗೊತ್ತಿರಲ್ಲ, ಬೆಳಿತಾರ ಮಕ್ಳಿಗೆ ಅಮ್ಮ ಅಂದ್ರೆ ಏನು ಅಂತ ಹೇಳಿದಾಗ ಎಕ್ಸ್ಪ್ಲೈನ್ ಮಾಡಕ್ ಕಷ್ಟ ಆಗುತ್ತೆ ಒಂದು. ಆಮೇಲೆ ಯೂಶಲಿ ನೀವು ಮಕ್ಳ ಎದುರುಗಡೆ ಎಲ್ಲ ಅಂತದನ್ನ ಮಾತಾಡೋದಕ್ಕೆ ಹೋಗ್ಬೇಡಿ. ಈಗಿನ ಮಕ್ಕಳಂತೂ ಬಾರಿ ಸೂಕ್ಷ್ಮ, ಬಾರಿ ಫಾಸ್ಟ್, ಎಲ್ಲಾನು ತುಂಬಾ ಬೇಗ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತಾರೆ. ಏನೋ ಕಲ್ತ್ಕೋತಾರಲ್ವಾ, ಒಳ್ಳೇದನ್ನ ಕಲ್ಸೋಣ, ಇಂಥವೆಲ್ಲ ಯಾಕೆ, ಒಳ್ಳೇದನ್ನ ಕಳ್ಸೋಣ ಅಷ್ಟೇ. ಕೆಲವ್ರು ಹೇಳ್ತಾ ಇದ್ರು ನಮ್ಮ ಫ್ಯಾಮಿಲಿ ಕುತ್ಕೊಂಡು ನೋಡಕ್ ಆಗಲ್ಲ, ಆ ತರ ಇದೆ ಈ ತರ ಇದೆ. ಓಕೆ, ವಿ ಅಂಡರ್ಸ್ಟ್ಯಾಂಡ್. ಬಟ್ ಸೋ ಫಾರ್ ನಾವ್ ಈ ಕಾಮಿಡಿ ಕಿಲಾಡಿಲಿ ಏನ್ ಮಾಡ್ಕೊಂಡು ಬಂದಿದೀವಿ, ಆದಷ್ಟು ಅದನ್ನ ಕ್ರಮೇಣ ಕಡಿಮೆ ಮಾಡ್ಕೊಂಡೇ ಬಂದಿದೀವಿ ಡಬಲ್ ಮೀನಿಂಗ್ ಗಳನ್ನ. ಆಮೇಲೆ ಏನಾಗತ್ತೆ ಅಂತಂದ್ರೆ, ಈಗ ನಾನು ದಿನಾ ಪೂರ್ತಿ ಒಂದು ಚಾನಲ್ ಅಲ್ಲಿ ದೇವ್ರ ನಾಮಗಳನ್ನ ಹಾಕೊಂಡು ಭಜನೆಗಳನ್ನ ಹಾಕೊಂಡು ಎಷ್ಟೊತ್ತವರೆಗೂ ನೋಡ್ತೀರಾ ಅಲ್ವಾ? ಫನ್ ಅಂತ ಈಗ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ, ಹಂದಿ ಅಂತ ನಾವು ಬೈಯಂಗಿಲ್ಲ, ಯಾರು ಎಮ್ಮೆ ಅಂತ ಕರಿಯಂಗಿಲ್ಲ. ನಮ್ಗೆ SNP ಅಂತ ಒಂದಿದೆ. ಸೊ ನಾವು ರೂಲ್ಸ್ ನ ಫಾಲೋ ಮಾಡ್ಬೇಕು. ಅದ್ ಯಾಕೆ ಅಂತಂದ್ರೆ, ಇನ್ನೊಬ್ಬ ವ್ಯಕ್ತಿಗಾಗ್ಲಿ ಅವರ ಒಂದು ಜಾತಿ ನೀತಿ ಧರ್ಮ ಏನಾದ್ರೂ ಆಗ್ಲಿ ಅದಕ್ಕೆ ಹರ್ಟ್ ಆಗ್ಬಾರ್ದು. ಸೊ ಅಂತ ಪದಗಳನ್ನ ನಾವು ಬಳಸಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಈಗ ನಾವು ಡಬಲ್ ಮೀನಿಂಗ್ ಗಳನ್ನ ಯೂಸ್ ಮಾಡೋದು ಕಡಿಮೆನೆ ಮಾಡ್ಬಿಟ್ಟಿದೀವಿ ಆಲ್ಮೋಸ್ಟ್. ನಾವು ಚೂಸ್ ಮಾಡೋ ಸ್ಕಿಟ್ಗಳು ಅಂತದೇನೆ. ಎಷ್ಟ್ ಜನ ನೋಡ್ತಾ ಇದ್ದೀರಾ? ಬಹುತೇಕರು ನೋಡ್ತಾರೆ. ಬಟ್ ನಾವೆಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ಮಾಡ್ಬೇಕಾದ್ರೆ ಅವಾಗ ಕಾಮಿಡಿನ ನೋಡ್ತಾ ಇದ್ದಿದ್ದು ಜನಗಳು, ಅಷ್ಟು ಜನಗಳು. ಈಗ ನೋಡ್ತಾ ಇಲ್ಲ. ಆಮೇಲೆ ನೀವು ಜಡ್ಜ್ಮೆಂಟ್ ಮಾಡ್ತೀರಾ, ಅಯ್ಯೋ ಇದೆಲ್ಲ ಇವ್ರು ಮಾಡಿದ್ದೇ ಮಾಡ್ತಾರೆ, ಗಂಡ ಹೆಂಡತಿದೆ ಮಾಡ್ತಾರೆ, ಲವರ್ಸ್ದೇ ಮಾಡ್ತಾರೆ, ಅತ್ತೆ ಸೊಸೆದೇ ಮಾಡ್ತಾರೆ. ಗುರು, ನಾನು ನಿಮ್ಗೆ ಒಂದು ಮಾತು ಹೇಳ, ಲೈಫ್ ಅಲ್ಲಿ ಈಗ ಏನ್ 7-8 ವೆರೈಟಿ ಆಫ್ ಕಾಮಿಡಿ ಅಷ್ಟೇ ಇರೋದು. ಅದನ್ನ ನೀನ್ ಯಾವ ತರ ತೋರಿಸ್ತೀಯಾ ಅಂತ. ಈಗ ನೀವು ಲವ್ ಸ್ಟೋರಿಗಳು ನೋಡ್ತೀರಾ, ಈಗ ಎಲ್ಲಾ ಲವ್ ಸ್ಟೋರಿ ಹುಡುಗ ಮಾತ್ರ ಲವ್ ಮಾಡ್ತಾನೆ, ಹುಡುಗಿ ಲವ್ ಮಾಡಿರಲ್ಲ, ಇಲ್ಲ ಹುಡುಗಿ ಮಾತ್ರ ಲವ್ ಮಾಡಿರ್ತಾರೆ, ಹುಡುಗ ಲವ್ ಮಾಡಿರಲ್ಲ. ಇನ್ ಎಷ್ಟು ವೆರೈಟಿ ಲವ್ ಸ್ಟೋರಿ ನೋಡ್ತೀರಾ? ಇಬ್ರು ಲವ್ ಮಾಡಿರ್ತಾರೆ, ಸತ್ತೋಗ್ಬಿಡ್ತಾರೆ, ಇಬ್ರು ಲವ್ ಮಾಡ್ತಾರೆ, ಮದ್ವೆ ಆಗ್ಬಿಡ್ತಾರೆ, ಮದ್ವೆ ಆದ್ಮೇಲೆ ಕೆಲವ್ರು ಚೆನ್ನಾಗಿ ಬದುಕಲ್ಲ, ಕೆಲವ್ರು ಚೆನ್ನಾಗಿ ಬದುಕ್ತಾರೆ ಅಲ್ವಾ? ಇನ್ನೆಷ್ಟು ವೆರೈಟಿ ತೋರಿಸ್ತೀರಾ? ಒಂದು 6 ವೆರೈಟಿ ಹೇಳಿದ್ರು, ಇನ್ನೆಷ್ಟು ವೆರೈಟಿ ತೋರಿಸ್ತೀರಾ ನೀವು? ಅಮ್ಮ ಅಂದ್ರೆ ಒಂದು ಎಕ್ಸ್ಟ್ರಾ ಆಡ್ ಆಗ್ಬೋದು ಹೊರತು ಇನ್ನು ಎಕ್ಸ್ಟ್ರಾ ತೋರ್ಸಕ್ ಸಾಧ್ಯನೇ ಇಲ್ಲ. ಇರೋದ್ರಲ್ಲೇ ನಾವು ಸ್ಪೆಷಲ್ ಆಗಿ ಏನ್ ಮಾಡಬಹುದು, ಬೇರೆ ಇಂಟ್ರೆಸ್ಟಿಂಗ್ ಆಗಿ ಏನ್ ಮಾಡಬಹುದು ಅಂತ ನೋಡ್ಬೋದೇ ವಿನಃ ಜಡ್ಜ್ಮೆಂಟ್ ಮಾಡಬೇಡಿ. ಬಿಕಾಸ್ ಕಾಮಿಡಿಗೆ ಲಾಜಿಕ್ ಇಲ್ಲ, ಅದ್ ಮ್ಯಾಜಿಕ್ ಅಷ್ಟೇ. ನಾವೇನ್ ಮಾಡ್ತೀವಿ, ಏನ್ ಮಾತಾಡ್ತೀವಿ, ಅದ್ ಮ್ಯಾಜಿಕ್ ಅಷ್ಟೇನೆ. ಅದ್ ನೋಡಿ ಅದ್ ನಿಮ್ಗೆ ಇಷ್ಟ ಆಯ್ತಾ, ಅದನ್ನ ಖುಷಿ ಪಟ್ಟು ಮುಂದಕ್ಕೆ ಹೋಗೋಣ. ಏನಾಗ್ಬಿಡುತ್ತೆ, ಕೆಲವರು ಅದನ್ನ ಚರ್ಚೆಗೆ ನಿಲ್ಲಿಸ್ಬಿಡ್ತಾರೆ, ಇದು ಹಿಂಗಾಗ್ಬಿಟ್ಟಿದೆ, ಇದು ಹಂಗಾಗ್ಬಿಟ್ಟು. ನಾವು ಸಮಾಜದಲ್ಲಿ ಏನ್ ಇನ್ಸಿಡೆಂಟ್ಸ್ ಗಳು ಆಗ್ತಾ ಇದಾವೆ ಅದನ್ನ ಫನ್ನಿ ರೀತಿಯಲ್ಲಿ ತೋರ್ಸೋದಕ್ಕೆ ಟ್ರೈ ಮಾಡ್ತಾ ಇದೀವಿ, ಹರ್ಟ್ ಮಾಡ್ತಾ ಇಲ್ಲ, ಟ್ರೈ ಮಾಡ್ತಾ ಇದೀವಿ. ಅದನ್ನ ಫನ್ನಿಯಾಗೆ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಿಕಾಸ್ ಯಾಕೆ ಜನ ಸ್ವಲ್ಪ ಫನ್ನಿ ಅಂದ್ರೆ ಜಾಸ್ತಿ ಮನ್ಸಿಟ್ಟು ನೋಡ್ತಾರೆ ಅದನ್ನ, ಅವಾಗ ಅವ್ರಿಗೆ ಸೆನ್ಸ್ ಆಗತ್ತೆ ಅಲ್ವಾ? ಕೆಲವು ಸೀರಿಯಸ್ ವಿಷಯನ ನಾವು ಕಾಮಿಡಿಯಾಗಿ ತೋರಿಸಿದಾಗ